ಹೆವಿ ಲೀನ್ ಮಾಡಿದ್ದೀರಾ. ನನಗೆ ಹೆದರಿಕೆ ಆಗ್ತಾಯಿತ್ತು ನೀವು ಲೀನ್ ಮಾಡೋದಕ್ಕೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇದು ಈ ಸೀರೀಸ್ನ 3rd ಎಪಿಸೋಡ್, ಒಂದು ಲಾಸ್ಟ್ ಎಪಿಸೋಡು. ಲಾಸ್ಟಷ್ಟು ವೀಡಿಯೋಸ್ ನೋಡಿ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ, ಒಂದು ಪ್ರಾಪರ್ ಸ್ಟೋರಿ ಅರ್ಥ ಆಗುತ್ತೆ. ಇವಾಗ ವಾಪಸ್ ಬ್ಯಾಂಗ್ಳೂರು ಹೋಗ್ತಾ ಒಂದು ಸ್ಟಾಪ್ ಆಗ್ತೀವಿ. ಸ್ಟಾಕ್ ಹೋಗ್ಬಿಟ್ಟು ಜ್ಯೂಸ್ ಹಾಕ್ಕೊಂಡು ಹೋಗ್ತೀವಿ. ಫುಲ್ಲು ಸ್ಟ್ಯಾಮಿನಾ ಔಟ್. 35 ಡಿಗ್ರಿ. ಈ ಥರ ಆಫ್ ರೋಡ್ಸಲ್ಲೆಲ್ಲ ಈ ಬೈಕ್ಸ್ಗಳು ಏನೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಗೈಸ್. ಅಟ್ಲೀಸ್ಟ್ ನಾನು ಸ್ವಲ್ಪ ಹೋಗ್ಬೋದು, ಬಟ್ ಸುಮ್ಮನೆ ರಿಸ್ಕ್ ಎಲ್ಲ ತಗೊಳಕ್ಕಾಗಲ್ಲ. ನಮ್ಮ ಡಾಲ್ಫಿನ್ ಥರ. ಡಾಲ್ಫಿನ್ ಏನೇ ಸ್ಪೇರ್ ಪಾರ್ಟ್ಸ್ ಏನಾದರೂ ಈಸಿಯಾಗಿ ಸಿಕ್ಬಿಡುತ್ತೆ, ಬಟ್ ಅಪ್ರಿಲಾ ಸ್ಪೇರ್ ಪಾರ್ಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಬಾಯ್ಸ್. ನೆವರ್ ದ ಲೆಸ್ ಆಲ್ಮೋಸ್ಟ್ ಒಂದು ಸೂಪರ್ ಸ್ಪೋರ್ಟ್ಸ್ 600cc ಬೈಕ್ಸ್ಗಳು ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಇದು ಇನ್ ಟರ್ಮ್ಸ್ ಆಫ್ ಸ್ಪೇರ್ ಕಾಸ್ಟ್. ಓಹೋ, ಈ ಥರ ಬಿಸಿಲಲ್ಲಿ ಇಷ್ಟು ಸ್ಲೋ ಮೂಮೆಂಟ್ಸ್ ಮಾಡಿದ್ರೆ ಫುಲ್ಲು ಶೆಗೆ ಕಿತ್ಕೊಳ್ತಾ ಇದೆ. ಸೊ ಇವಾಗ ಗಾಡಿ ಎಕ್ಸ್ಚೇಂಜ್ ಆಗ್ತಾ ಇದ್ದಾರೆ. ಡಿ ವಿ ಅವರು ಬ್ಯಾಕ್ ಟು 6R. ಚಿಕ್ಕುಲಿ ಹುಲಿ, ಚಿಕ್ಕುಲಿ, ಇಲ್ಲ ಇನ್ನೇನು ಬೇರೆ ಏನೋ ಹೇಳ್ಬೋದು, ಮರಿ ಹುಲಿ, ಇಲ್ಲಾಂದರೆ ಹುಲಿ ತಮ್ಮ. ಈ 4R ಮರಿ ಹುಲಿ. ಆಹಾ, ಇವಾಗ ಸ್ವಲ್ಪ ಮೂಮೆಂಟ್ಸ್ ಇರೋದಕ್ಕೆ ಪರವಾಗಿಲ್ಲ ಗುರು. ಗಾಡಿ ಹೊಡಿತಾ ಇದೆ. ತಡ್ರಿ ಬಾಯ್ಸ್ ಎಲ್ಲ ಬರಲಿ, ಆಮೇಲೆ ಹೋಗೋಣ. ಇದು ಆ್ಯಕ್ಚುಯಲ್ ಆಗಿ ನಾನು ಬರಬೇಕಾದ್ರೆ ರೆಕಾರ್ಡ್ ಮಾಡಲಿಲ್ಲ. ಈ ಸ್ಟ್ರೆಚ್ ಏನಿದೆ ಒಂದು 10 ಕಿಲೋಮೀಟರ್ಸು ನೆಕ್ಸ್ಟ್ ಲೆವೆಲ್ ಬಾಂಬು ಗೈಸ್. ನೋಡ್ರಿ ಫ್ಲೈ ಬೈ. ಓ ಬಾಯ್, ಸೆಕ್ಸಿ ಇತ್ತು ಮಾತ್ರ ಅದಂತೂ. ಕಲ್ಲೊಡಿತು ಗುರು. ಏನು ಹಿಂಗೆಲ್ಲ ಮಲಗಿಸ್ತಾ ಇದ್ದಾರೆ. ಟೈರ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದು. ಕಷ್ಟ.
ಜಲ್ದಿ ಕ್ರೇಜಿ ಇತ್ತು ಇದಂತೂ. ಅಮ್ಮ ಸ್ವಾಮಿ, ಕ್ರೇಜಿ ಬ್ರೋ. ಈ ಲಾಸ್ಟ್ 10 ಕಿಲೋಮೀಟರ್ಸ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ್ಯಕ್ಚುಲಿ ರಂಜನ್ ಬ್ರೋ ಏನಾದ್ರು CBR ಇದ್ರೆ ಆರಾಮ್ಸೆ ಬಂದ್ಬಿಡೋರು, ಕ್ಯಾಚಪ್ ಮಾಡೋರು. ಏನೇ ಹೇಳಿ ದೀಪು ಬ್ರೋಗೆ ಸೀರಿಯಸ್ಲಿ ಸ್ಪೋರ್ಟ್ಸ್ ಬೈಕ್, ಐ ಮೀನ್ ಸೂಪರ್ ಬೈಕ್ಸು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ನೋಸ್ ಎವ್ರಿಥಿಂಗ್. ಅವ್ರಿಗೆ ಅದೇ ಸೂಟ್ ಆಗೋದು. ಆಮೇಲೆ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಹೋಗಿ ಅವ್ರ ಕಮೆಂಟ್ ಸೆಕ್ಷನಲ್ಲಿ, ನನ್ನ ಕಮೆಂಟ್ ಸೆಕ್ಷನ್ ಅನ್ನೋಕ್ಕಿಂತ ಅವ್ರ ಕಮೆಂಟ್ ಸೆಕ್ಷನಲ್ಲಿ ಫುಲ್ ಸ್ಪ್ಯಾಮ್ ಮಾಡಿ ವಿ ವಾಂಟ್ ಯು ಬ್ಯಾಕ್ ಇನ್ ಸೂಪರ್ ಬೈಕ್ಸ್ ಅಂತ. ಸುಮಾರು ಜನ ಇಲ್ಲಿಗೆಲ್ಲ ಹಂಗೆ ಈ ಥರ ಕಮೆಂಟ್ ಆಗ್ತಿರಲ್ಲ, ಎಕ್ಸಾಸ್ಟ್ ಇರೋದಕ್ಕೇ ಎಲ್ಲ ಫುಲ್ಲು ರೋಡ್ ಅಲರ್ಟ್ ಆಗ್ತಾಯಿದೆ, ಸೈಡ್ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ನಮಗೆ ಆರನ್ ಮಾಡೋದು ಎಷ್ಟು ಅಂತ ಕೇಳಿಸುತ್ತೆ. ಒಂದು ಲೆವೆಲ್ವರೆಗೂ ಆರನ್ ಮಾಡ್ಬೋದು ಅಷ್ಟೇ, ಬಟ್ ದೂರ ಇರೋರಿಗೆಲ್ಲ ಏನು ಕೇಳಿಸುತ್ತೆ. ಅಟ್ಲೀಸ್ಟು ನಾವು ಈಗ ಸ್ವಲ್ಪ ಸ್ಪೀಡ್ಸಲ್ಲಿದ್ದರೆ ಎಲ್ಲ ಒಂದು 100 ಮೀಟರ್ ಮುಂಚೆನೇ ಅಟೆನ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇ ಎಕ್ಸಾಸ್ಟ್ಗಳೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೆಕ್ಸಿ ಆಗಿತ್ತು ಬ್ರೋ. ನಂದ್ರಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ಏನು ಅಲ್ಲಿ ಗ್ಯಾಪೇ ಇರಲಿಲ್ಲ, ಫುಲ್ ಹೆವಿ ಲೀನ್ ಮಾಡಿದ್ದೀರ. ನನಗೆ ಹೆದರಿಕೆ ಆಗ್ತಾಯಿತ್ತು ನೀವು ಲೀನ್ ಮಾಡೋದಕ್ಕೆ. ಆಮೇಲೆ ನಿಮ್ಮದು ಕಲ್ಗಳು ಹೊಡಿತಾ ಇದ್ದು. ಸಾಕಾಗಿತ್ತು ಮಾತ್ರ. ಫುಲ್ ಆಲ್ಮೋಸ್ಟ್ ನೋಡಿ ಟೈರ್ಸ್ ನೋಡಿ, ಆಲ್ಮೋಸ್ಟ್ ಟೈರ್ ಫುಲ್ ಎಡ್ಜ್ವರೆಗೂ ವೇರೌಟ್ ಆಗಿದೆ. ಇದ್ಯಾವುದು ಇದು? ರೋಸೋ 3 ಇಲ್ಲ, ರೋಸೋ 4. ನಿಮಗೆ ಸೂಪರ್ ಸ್ಪೋರ್ಟೇ ಬೆಸ್ಟು. ನೀವು ಟೂರಿಂಗ್ಗೆ ಒಂದು ಸಪ್ರೇಟ್ ಇಟ್ಕೊಬಿಡಿ. ಸುಮಾರು ಜನ ಸುಮ್ಮನೆ ಕಮೆಂಟ್ ಆಗ್ತಾರಲ್ಲ. ಇವಾಗ ನೀವು ಈಗ ಟೈಗರ್ ತೊಗೊಂಡು ಸೇಲ್ ಮಾಡೋದು ಎಷ್ಟು ಲಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರು ಯೋಚನೆ ಮಾಡಲ್ಲ ಬ್ರೋ. ಹಾಂ, ಆಗೋದೇ ಇಲ್ಲ. ಓಕೆ, ಲೆಟ್ಸ್ ಗೋ. ಅಪ್ಪ, ಬನ್ನಿ ಬಾಯ್ಸ್, ಲೆಟ್ಸ್ ರೋಲ್ ಅಗೈನ್.
ಯಾರಿಗೂ ಇವನು ಈ ಥರ ಎಲ್ಲ ಇಬ್ಬರು ರೈಡಿಂಗ್ ಮಾಡ್ಬೇಕಾದ್ರೆ ಮಾತಾಡೋದು ಕಷ್ಟ. ಗೇರ್ ಶಿಫ್ಟ್ ಮಿಸ್ ಮಾಡಿದೆ. ಫಾರ್ ವಾಟ್ ಎವರ್ ರೀಸನ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬು ಏನಾದರೂ ಒಂದು ಮಾಡೋಗಿ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಅಂದರೆ ಸ್ವಲ್ಪ ಮಾತು ಕಮ್ಮಿ ಇತ್ತು ಈ ವ್ಲಾಗಲ್ಲಿ ಬಿಕಾಸ್ ಆಫ್ ರೈಡಿಂಗ್, ಪ್ಯೂರ್ ರೈಡಿಂಗ್ ಎಕ್ಸ್ಪೀರಿಯೆನ್ಸು. ಓಹೋ ನೋಡಿರಿ, ಇವಾಗ ಸೂಪರ್ ಬೈಕ್ ಆ್ಯಕ್ಚುಲಿ ಕಷ್ಟ, ಬಟ್ ಅವ್ರು ತುಂಬಾ ಓಡಿಸಿರೋದ್ರಿಂದ ಈ ನೋಸ್ ವೆರಿ ವೆಲ್. ಓಕೆ ಬಾಯ್, ನೆಕ್ಸ್ಟು ಇನ್ನೊಂದು ಯಾವ್ದಾರ ಬೆಂಕಿ ಸೀರೀಸ್ ಜೊತೆ ಸಿಗ್ತೀನಿ ಬಾಯ್. ಬಟ್ ಈ ಸೀರೀಸ್ ನೆಕ್ಸ್ಟ್ ಲೆವೆಲ್ ಫನ್ ಇತ್ತು, ಎಂಜಾಯ್ಮೆಂಟು ಇತ್ತು.